ಅರೆ ಇವತ್ತೇನಾಯ್ತು ನಮ್ಮ ಮನೇಲಿ? ಅಯ್ಯೋ, ಕುಕ್ಕರ್ ರಬ್ಬರ್ ಏನೋ ಕಿತ್ತೋಗಿತ್ತು ಅನ್ಸುತ್ತೆ ನೋಡಿ. ಯಾವ ತರ ಬ್ಲಾಸ್ಟ್ ಆಗಿ ಹಂಚಿಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಕೆಳಗಡೆ ಎಲ್ಲ ನೀಟಾಗಿದ್ದದ್ದು ಅಡ್ಗೆ ಮನೆ ಈಗ ಗಬ್ಬೆದ್ದೋಗಿದೆ. ಅದೆಂಗಾದ್ರೂ ಕ್ಲೀನ್ ಮಾಡೋಣ, ಸದ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಅದೇ ಸಂತೋಷ. ನಾನು ಹೊರಗಡೆ ಕಸ ಗುಡಿಸ್ತಾ ಇದ್ದೆ. ನಮ್ಮಮ್ಮ ಅಷ್ಟರಲ್ಲಿ ಮತ್ತೆ ಅನ್ನಕ್ಕಿಟ್ಟು ಮತ್ತೆ ಅನ್ನ ಮಾಡಿ ನಂಗೆ ಮೊಸರನ್ನ ಕಲ್ಸ್ಕೊಂಡ್ಬಂದು ಕೊಟ್ರು. ಅದನ್ನ ತಿಂದು ಕೂತಿದ್ದೆ. ನಮ್ ಕಿಟ್ಟಿ ನಾವು ಒಬ್ಬಟ್ಟು ತಿನ್ನೋದ್ ನೋಡಿ ಅವ್ನ್ ನಂಗೂ ಕೊಡಿ ಅಂತ ಕೇಳ್ತಾ ಕೂತಿದ್ದ. ನಮ್ಮಮ್ಮ ಒಬ್ಬಟ್ಟು ಬೇಕಾ ಅಂತ ಹೇಳಿ ಆಟ ಆಡಿಸ್ತಾ ಇದ್ರು. ಕಿಟ್ಟಿಗೋ ಕೋಪ ನೆತ್ತಿಗೇರ್ತಾ ಇತ್ತು. ಒಬ್ಬಟ್ಟು ಹಿಡ್ಕೊಂಡ್ ಏನ್ ಆಟ ಆಡಿಸ್ತವ್ರ ನನ್ನನ್ನ, ನೀವು ಮಾತ್ರ ತಿಂತ ಕೂತಿದ್ರಲ್ಲ ಅಂತ ನಮ್ಮನೆ ನೋಡ್ತಾ ಇದ್ದ. ನಮ್ಮಮ್ಮ ಮತ್ತೆ ಅವನ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರು. ನೀನು ಸರಿ ಇಲ್ಲ, ನೀನು ಮನೆ ಬಿಟ್ಟು ಹೋಗು, ಯಾಕೆ ಬಂದೆ ನಮ್ಮ ಮನೆಗೆ ಅಂತ. ಬಟ್ ಅವನು, ಏ ಬಾಯಿ ಮುಚ್ಚಮ್ಮ, ನಾನಿಲ್ಲ ಅಂದಿದ್ರೆ ಹಿಂಗೆ ನಿಮ್ಮ ಮನೇಲಿ ಖುಷಿನೇ ಎತ್ತಿರ್ಲಿಲ್ಲ. ನೋಡು, ನಾನ್ ಬಂದ್ಮೇಲೆ ನೀವು ಖುಷಿಯಾಗಿರೋದು ಅಂತ ನಮ್ಮ ಅಮ್ಮಂಗೆ ಕತೆ ಹೇಳ್ತಾ ಬಾಯಿ ಮುಚ್ತಾ ಇದ್ದಾನೆ. ಅದು ನಿಜಾನೇ. ಯಾಕಂದ್ರೆ ಅವ್ನು ಬಂದಾಗಿಂದ ನಮ್ಮ ಮನೇಲಿ ಒಂಥರ ಖುಷಿ. ಅವನು ನಮ್ಮ ಮನೇಲಿ ಒಂದ್ ಮಗು ಇದ್ದಾಗೆ. ಆಕ್ಚುಲಿ ಅವನ್ನ ನಾನು ತಗೊಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಯಾರೋ ಸಾಕಕ್ಕಾಗ್ದೇನೆ ಆ ಬೆಕ್ಕನ್ನ, ಸಾರಿ ನಮ್ ಕಿಟ್ಟಿನ ನಮ್ಗೆ ಕೊಟ್ಬಿಟ್ರು. ಅವನಂತೂ ನಮ್ಮನೆ ಮುದ್ದು ಮಗ. ಈ ಮುದ್ದು ಮಗ ಒಂದ್ಸಲ ಕಳ್ದೋಗಿದ್ದ. ಇಡೀ ರಾತ್ರಿ ಹುಡ್ಕಾಡಿ ಕಣ್ಣೀರ್ ಹಾಕ್ಬಿಟ್ಟಿದೆ. ಆದ್ರೆ ಅವನ್ಗೆ ನಮ್ಮನೆ ಋಣ ಇತ್ತಲ್ಲ, ಮತ್ತೆ ಸಿಕ್ಬಿಟ್ಟ. ಹಾಗೆ ನಮ್ಮಮ್ಮ ಹಪ್ಳ ತಿಂತ ಕೂತಿದ್ರು. ಇಲ್ಲಿಗೆ ಇವತ್ತಿನ ಕತೆ ಮುಗೀತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.